ರೆಡ್ಡಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಖಡಕ್ ನಿಲುವನ್ನ ತೆಗೆದುಕೊಂಡಿರುವಂತದ್ದು ಸಚಿವ ರಾಮಲಿಂಗಾರೆಡ್ಡಿಗೆ ರಾಗ ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ. ರಾಹುಲ್ ಕಚ್ಚಿನ ನಿಮಗೆ ರೆಬಲ್ಗಳು ಥಂಡ ಹೊಡೆದಿರುವಂತದ್ದು ರಾಜೀನಾಮೆ ಸುಳುವನ್ನ ಕೊಟ್ಟಿದಂತಹ ಮುನಿಯಪ್ಪ ಫುಲ್ ಸೈಲೆಂಟ್ ಆಗ್ತಾರೆ. ರಾಹುಲ್ ಗಾಂಧಿ ಭೇಟಿ ಬೆನ್ನಲ್ಲೇ ಇದೀಗ ರಾಗ ಬದಲಿಸಿದಂತಹ ಮುನಿಯಪ್ಪ ರೆಡ್ಡಿಗೆ ವಾರ್ನಿಂಗ್ ಕೊಟ್ಟಿದ್ದನ್ನ ಕಂಡು ಮುನಿಯಪ್ಪಗೂ ಕೂಡ ಬಿಗ್ ಶಾಕ್ ಆಗಿದೆ. ರಾಹುಲ್ ಭೇಟಿ ನಂತರ ಗಪ್ ಚುಪ್ ಬಂದಿದ್ದಾರೆ ಸಚಿವ ಮುನಿಯಪ್ಪ. ಎಲ್ಲವೂ ಕೂಡ ಬಗೆಹರಿಸೋಣ, ಸಮಾಧಾನವಾಗಿರಿ ಅಂತ ಹೇಳ್ಬಿಟ್ಟು ರಾಹುಲ್ ಹೇಳಿರ್ತಾರೆ. ಅದಾದ ನಂತರ ಮುನಿಯಪ್ಪ ಗಪ್ಚುಪ್ ಆಗಿದ್ದಾರೆ. ಆಹಾರ ಖಾತೆ ಸಚಿವ ಮುನಿಯಪ್ಪಗೆ ರಾಹುಲ್ ಗಾಂಧಿ ಸಲಹೆಯನ್ನು ಕೂಡ ಕೊಟ್ಟಿರುವಂತದ್ದು. ರಾಹುಲ್ ಭೇಟಿ ಮಾಡಿ ಬಂದ ಬಳಿಕ ಆ ಖಾತೆಯನ್ನ ಓಕೆ ಅಂತ ಹೇಳಿದಾರಂತೆ ಮುನಿಯಪ್ಪ. ರಾಹುಲ್ ಗಾಂಧಿಯನ್ನ ಮಾತನಾಡಿಸಿರ್ತಾರೆ ಮುನಿಯಪ್ಪ, ಹೇಳಿರ್ತಾರೆ ಖಾತೆ ವಿಚಾರವಾಗಿ ಅಸಮಾಧಾನ ಇದೆ ಅಂತ ತಮ್ಮ ಅಳಲನ್ನು ಕೂಡ ತೋಡ್ಕೊಂಡಿರ್ತಾರೆ. ಬಟ್ ಓಕೆ ಅಂಕಲ್, ನೋಡೋಣ, ಏನ್ ಮಾಡೋಣ, ಸಮಾಧಾನವಾಗಿರಿ, ಬಿ ಕೂಲ್ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರಿಗೆ ಇಷ್ಟೇ ಮಾತನಾಡಿರ್ತಾರೆ, ಬೇರೆ ಏನು ಕೂಡ ಹೇಳಿರೋದಿಲ್ಲ. ಬಿಕಾಸ್ ಈಗ ಒಬ್ರು ರಾಜೀನಾಮೆಯನ್ನ ಕೊಡ್ತಾರೆ, ಮತ್ತೊಬ್ರು ಕೊಡ್ತಾರೆ, ಅದಾದ ಮೇಲೆ ಖಾತೆ ವಿಚಾರವಾಗಿ ಇನ್ನೊಬ್ರು ಬರ್ತಾರೆ. ಸೊ ಎಷ್ಟು ಜನಕ್ಕೆ ಅಂತ ಹೇಳ್ಬಿಟ್ಟು ನೀವು ಚೇಂಜ್ ಮಾಡ್ತಾ ಕೂರೋಕ್ಕಾಗತ್ತೆ? ಎಲ್ಲರನ್ನೂ ಕೂಡ ಓಲೈಕೆಗೆ ತರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ರಾಮಲಿಂಗಾರೆಡ್ಡಿ ಅವ್ರಿಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಓಕೆ, ಹೌದಾ, ಅಂಗೀಕರಿಸಿ, ರಾಜೀನಾಮೆನ ಕೊಡ್ತಾ ಇದ್ದಾರೆ, ಅಂಗೀಕರಿಸಿ, ಯಾವುದೇ ಕಾರಣಕ್ಕೂ ಕೂಡ ಓಲೈಕೆ ಮಾಡೋಕ್ಕೆ ಹೋಗಬೇಡಿ ಅಂತ ಬಿಟ್ಟು ಸೂಚನೆನ ಕೊಟ್ಟಿರ್ತಾರೆ. ಸೊ ಅದಾದ ನಂತರ ಇಲ್ಲಿ ಮುನಿಯಪ್ಪ ಕೂಡ ಗಪ್ ಚುಪ್ ಅಂದಿದ್ದಾರೆ. ಸೊ ಏನೇ ಮುಂದುವರೆದು ಏನೇ ಮಾತನಾಡೋದಕ್ಕೂ ಕೂಡ ಹೋಗಿರೋದಿಲ್ಲ. ಅವ್ರು ಸೂಚನೆ ಕೊಟ್ಟ ಬೆನ್ನಲ್ಲೇ ಓಕೆ ಫೈನ್ ಅಂತ ಹೇಳ್ಬಿಟ್ಟು ಇದೇ ಖಾತೆ ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದಾರೆ ಮುನಿಯಪ್ಪ. ರಾಹುಲ್ ಭೇಟಿ ಮಾಡಿ ಬಂದ ಬಳಿಕ ಖಾತೆಯನ್ನು ಓಕೆ ಫೈನ್ ಅಂತ ಹೇಳಿರುವಂಥದ್ದು. ಸೊ ಮುಂಚೆ ಖಾತೆ ತೆಗೆದಿರ್ತಾರೆ, ಅದು ಬೇಡ ಇದು ಬೇಡ ಅದು ಅಂತ ಹೇಳಿಬಿಟ್ಟು. ಸೊ ಈಗ ಯಾವಾಗ ರಾಹುಲ್ ಗಾಂಧಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟರು, ರಾಮಲಿಂಗಾರೆಡ್ಡಿ ಅವರನ್ನು ಕೇರ್ ಮಾಡಲಿಲ್ಲ, ಡೋಂಟ್ ಕೇರ್ ಅಂತ ಹೇಳಿದ್ರು. ಸೊ ಅದೇ ನನಗೂ ಬರಬಹುದು ಪರಿಸ್ಥಿತಿ ಅಂತ ಹೇಳಿಬಿಟ್ಟು ಇವರು ಮುಂಚಿತವಾಗಿ ಎಚ್ಚೆತ್ತುಕೊಂಡು ತಮ್ಮ ಕೊಟ್ಟಿರುವಂತಹ ಖಾತೆಯನ್ನು ಓಕೆ ಮಾಡಿದ್ದಾರೆ. ಆ್ಯಂಡ್ ರಾಹುಲ್ ಗಾಂಧಿ ಮತ್ತು ಮುನಿಯಪ್ಪ ಜೊತೆಗೆ ಒಳ್ಳೆ ಬಾಂಡಿಂಗ್ ಕೂಡ ಇರುತ್ತೆ. ರಾಹುಲ್ ಚಿಕ್ಕಂದಿನಿಂದಾಗಿಂದನೂ ಕೂಡ ನೋಡ್ಕೊಂಡು ಬಂದಿರ್ತಾರೆ ಅವರನ್ನು. ಆ ಕುಟುಂಬದವರೊಟ್ಟಿಗೂ ಕೂಡ ಅತ್ಯಾಪ್ತರು ಮುನಿಯಪ್ಪ.